ಎಕ್ಸ್ಕ್ಯೂಸ್ ಮಿ ಸರ್, ಫೋನ್ ಮಾಡಿದ್ರಲ್ಲ. ಸರ್ ನಾನೇ ಫೋನ್ ಮಾಡಿದ್ದು. ನೋಡಿ ಸರ್, ಇವ್ರು ನನಗೆ 1 ವೀಕಿಂದ ಫೋನ್ ಮಾಡ್ತಾ ಇದ್ರು ಸರ್. ಫೋನ್ ಮಾಡಿಬಿಟ್ಟು ಒಂದು ಮಗು ನಮಗೆ ಅನಾಥ ಮಗು ಸಿಕ್ಕಿದೆ, ನಿಮ್ಮ ಆಶ್ರಮಕ್ಕೆ ತಂದು ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರ್. ನಾವು ಆಯಿತು ತಂದು ಸೇರಿಸ್ರಿ, ನಾವು ಅದಕ್ಕೆ ಅಲ್ವಾ ಇರೋದು, ನೋಡ್ಕೊಳ್ಳೋಕ್ಕೆ ಆಶ್ರಮ ನೋಡ್ಕೊತಾ ಇದ್ದೀವಿ, ತಂದು ಸೇರಿಸ್ರಿ, ನಾವು ಸೇರಿಸ್ಕೋತೀವಿ ಅಂತ ಹೇಳಿದ್ವಿ ಸರ್. ಇವನು ಸರಿ ಅಂತ ಹೇಳ್ಬಿಟ್ಟು ಈ ಹುಡುಗನ ಕರ್ಕೊಂಡು ಬಂದಿದ್ದೇನೆ ಸರ್. ಆದರೆ ಈ ಹುಡುಗ ಅನಾಥ ಅಲ್ಲ ಸರ್. ಈ ಹುಡುಗನ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಬಂದು ಅನಾಥಾಶ್ರಮಕ್ಕೆ ಸೇರಿಸ್ತಾ ಇದ್ದಾನೆ ಸರ್. ಇವಾಗ ನೋಡಿದ್ರೆ ನಾನು ಕಿಡ್ನಾಪ್ ಮಾಡಿಲ್ಲ, ನಾನೇ ಹುಡುಗ ಅವ್ರ ಅಪ್ಪ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫುಲ್ ನಾಟಕ ಮಾಡ್ತಿದ್ದಾನೆ ಸರ್ ಇವನು. ಪಾಪ ಚಿಕ್ಕ ಮಕ್ಕಳು ಯಾರನ್ನ ಸುಳ್ಳು ಹೇಳ್ತಾರ ಸರ್? ಹೇಳಿ, ಸ್ವಲ್ಪನೂ ಸುಳ್ಳು ಹೇಳಲ್ಲ ಚಿಕ್ಕ ಮಕ್ಕಳು. ಅಂಥದ್ರಲ್ಲಿ ಇವನು ಈ ಥರ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾನೆ ಸರ್. ಇವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಸರ್. ಇದೇ ಥರ ಎಷ್ಟು ಮಕ್ಕಳಿಗೆ ಅನ್ಯಾಯ ಮಾಡಿದ್ದಾನೋ, ಎಷ್ಟು ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೋ ಗೊತ್ತಿಲ್ಲ ಸರ್. ಒಂದ್ಸಲ ನನ್ನ ಮಗನೇ ಅಂತಾನೆ, ಒಂದ್ಸಲ ಇಲ್ಲ ಸರ್ ಗೊತ್ತಿಲ್ಲ ಅನಾಥ ಅಂತ ಹೇಳ್ತಾನೆ ಸರ್. ಇವನ್ ಮಾತಲ್ಲಿ ಯಾಕೋ ನನಗೆ ನಂಬಿಕೆ ಬರ್ತಾ ಇಲ್ಲ ಸರ್. ಇವನು ತುಂಬ ಫೇಕ್ ಥರ ಮಾತಾಡ್ತಿದ್ದಾನೆ. ನೋಡಿ ಸರ್, ನೀವೇನೇನೆ ಕರ್ಕೊಂಡೋಗ್ಬಿಟ್ಟು ಒಂದ್ಸಲ ವಿಚಾರಣೆ ಮಾಡಿ ಸರ್. ಇದೇ ಥರ ಎಷ್ಟು ಮಕ್ಕಳನ್ನ ಕರ್ಕೊಂಡೋಗಿ ಇದೇ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕಲ್ವ ಸರ್ ನಮಗೂ. ಏನೋ ಪದ್ಮಾಶ್, ಏನೋ ಮಾಡ್ತಾ ಇದ್ಯಾ? ಮಕ್ಕಳು ಕಳ ಇವತ್ತೈತೆ ಬಾ ನಿನಗೆ ಮಾರಿ ಹಬ್ಬ. ಅಯ್ಯೋ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸರ್. ನೋಡಿ, ನಾನು ಯಾವ ಮಕ್ಕಳು ಕಳ್ಳನೂ ಅಲ್ಲ ಸರ್. ನೋಡಿ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಸರ್. ಈ ಹುಡುಗ ಸುಳ್ಳು ಹೇಳ್ತಾವನೆ ಸರ್. ಈ ಹುಡುಗನ ಹತ್ರ ನಾನೇ ಹೇಳಿಸ್ತೀನಿ ಸರ್ ನಿಜನ. ನೀವೊಂದು 5 ನಿಮಿಷ ಟೈಮ್ ಕೊಡಿ ಸರ್ ನನಗೆ. ಲೋ ವಿಹಾನ್, ವಿಹಾನ್ ಹೇಳೋ, ನಾನು ಯಾರು ನಿಮ್ಮ ಅಪ್ಪನೇ ಆಗ್ಬೇಕು ಅಂತ ಹೇಳೋ. ಗೊತ್ತಿಲ್ಲ ನನಗೆ, ಮಮ್ಮಿ ಏನು ಹೇಳಿದ್ರು ಅದನ್ನ ಅಷ್ಟೇನೆ ನಾನು ಹೇಳೋದು. ನೀವು ನನ್ನನ್ನ ಎತ್ಕೊಂಡು ಬಂದ್ಬಿಟ್ಟು ಇಲ್ಲಿ ಏನಕ್ಕೆ ಸೇರಿಸ್ತಾ ಇದ್ದೀರಾ? ಅಪ್ಪ ಆಗಿದ್ರೆ ಹಿಂಗೆಲ್ಲ ಮಾಡ್ತಾ ಇರ್ಲಿಲ್ಲ ಅಲ್ವಾ? ಏನ್ರಿ ಏನ್ರಿ ಮಕ್ಕ ನೋಡ್ತಾ ಇದ್ದೀರಾ? ನಿಮ್ಮಂತರ ನಾನು ತುಂಬಾ ಜನ ನೋಡ್ಬಿಟ್ಟಿದೀನಿ. ಮಕ್ಕಳು ಕಳ್ರನ್ನ ಪಾಪ ತಾಯಿಗಳು ಎಷ್ಟು ಒದ್ದಾಡ್ತಿರ್ತಾರೋ ಏನೋ. ಮಕ್ಕಳಿಲ್ಲ 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 ಅಂತ ಎಷ್ಟು ಮುದ್ದಾಗಿ ಸಾಕಿರ್ತಾರೆ ಮಕ್ಕಳನ್ನ. ನೀನು ಹಿಂಗೆ ಕರ್ಕೊಂಡು ಬಂದ್ಬಿಟ್ಟು ಈ ಥರ ಎಲ್ಲ ಮಾಡಿಬಿಟ್ರೆ ಅವ್ರ ಪರಿಸ್ಥಿತಿ ಏನ್ರಿ? ಅವ್ರು ಎಷ್ಟು ಒದ್ದಾಡಲ್ಲ ಹೇಳ್ರಿ. ನನಗಂತೂ ನಿಮ್ಮ ಮುಖ ನೋಡ್ತಾ ಇದ್ರೇನೆ ಮೈಯೆಲ್ಲ ಉರಿದೋಗ್ಬಿಟ್ಟು ಸಿಟ್ಟನ್ನ ನೆತ್ತಿಗೆ ಬರ್ತೈತೆ. ಸರ್, ನೀವೇನು ಯೋಚನೆ ಮಾಡಬೇಡಿ. ಈ ನನ್ನ ಮಗುನ ಕರ್ಕೊಂಡೋಗಿ ಸರಿಯಾಗಿ ಬೆಂಡೆತ್ತಿ ಈ ಮಗುನ ಅವ್ರ ತಾಯಿ ಹತ್ರ ಸೇರಿಸೋ ಜವಾಬ್ದಾರಿ ನಂದು ಸರ್. ನೀವೇನು ಯೋಚನೆ ಮಾಡಬೇಡಿ ಸರ್. ಲೋ ವಿಹಾನ್, ವಿಹಾನ್ ಹೇಳೋ, ನಾಳೆ ನಿಮ್ಮ ಅಪ್ಪ ಅಂತ ಹೇಳಿ ಮನೆ ಕರ್ಕೊಂಡೋಗಿ ನಿಮ್ಮ ಅಮ್ಮನ ಹತ್ರ ಬಿಡ್ತೀನಿ. ಹೇಳೋ, ಒಂದೇ ಒಂದು ಮಾತು ಹೇಳೋ ವಿಹಾನ್. ನೀವೇ ಅಲ್ವಾ ನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿದ್ದು? ನೋಡಿದ್ರ ಸರ್, ನೋಡಿದ್ರ ಈ ಮಗು ಬುದ್ಧಿವಂತ ಆಗಿರೋದಕ್ಕೆ ಸರೋಯ್ತು ಸರ್. ದಡ್ಡ ಆಗಿದ್ರೆ ಏನು ಸರ್ ಮಾಡಬೇಕಿತ್ತು? ಪಾಪ ಅನಾಥಾಶ್ರಮದಲ್ಲಿ ಸಿಗಾಕೊಬಿಡೋರು ಸರ್. ಅವರಮ್ಮ ಎಲ್ಲೋ ಓಡಾಡೋರು ಸರ್. ಈ ಥರ ಆಗೋದು ನಮ್ಗೆ ಇಷ್ಟ ಇಲ್ಲ ಸರ್. ಏನೋ ಮಕ್ಕ ನೋಡ್ತಾ ಇದ್ಯಾ? ನಡಿಯೋ ಪೊಲೀಸ್ ಸ್ಟೇಷನ್ಗೆ. ನನ್ನ ಕೈ ರುಚಿ ಏನು ಅಂತ ಹೇಳ್ಬಿಟ್ಟು ಸರಿಯಾಗಿ ತೋರಿಸ್ತೀನಿ. ಮಗುನ ಮಾರಾಟ ಮಾಡೋ ಕೆಲಸ ಮಾಡ್ತಾ ಇದೀಯ ನೀನು. ನಡಿ, ಜೀಪತ್ ನಡಿ. ಹೋಗಪ್ಪ ಪುಟ್ಟ, ನೀನು ಹೋಗು ಜೊತೆಗೆ. ಪೊಲೀಸ್ ಅಂಕಲ್ ನಿನ್ನ ಕರ್ಕೊಂಡೋಗಿ ನಿಮ್ಮ ಮಮ್ಮಿ ಹತ್ರ ಸೇರಿಸ್ತಾರೆ. ಓಕೆ ಅಂಕಲ್. ನಡಿಯೋ ನಡಿ, ತೋರಿಸ್ತೀನಿ ನಿನಗೆ ನನ್ನ ಪವರ್ ಏನು ಅಂತ ಹೇಳ್ಬಿಟ್ಟು. ಹಾ, ಮಕ್ಕಳು ಬೇಕಾ ನಿನಗೆ? ಮಗನ ಸ್ವಂತ ಮಗನ ಮತ್ತೆ ಯಾಕೆ ತಂದು ಅನಾಥಾಶ್ರಮದಲ್ಲಿ ಸೇರಿಸ್ತಾ ಇದೆಯಾ? ಏನ್ ಮಾಡಿದ್ದ ಅನಾಥಾಶ್ರಮಕ್ಕೆ ಸೇರ್ಸಕ್ಕೆ? ಹಾ ಅಪ್ಪ, ಇಂಥವ್ರಿಂದ ಆಶ್ರಮಗಳು ನಡ್ಸೋಕ್ಕೂ ನಮಗೆ ಯೋಚನೆ ಆಗ್ಬಿಟ್ಟೈತೆ. ಈ ಥರ ಮಾಡ್ತಾರಲ್ಲ, ಇವ್ರನ್ನೆಲ್ಲ ಹೆಂಗಪ್ಪ ನಂಬೋದು, ಏನು ಮಾಡೋದು? ಇನ್ನು ಮೇಲೆ ಸ್ವಲ್ಪ ಮಕ್ಕಳ ಹತ್ರ ಎನ್ಕ್ವೈರಿ ಮಾಡಿಬಿಟ್ಟು ಆಮೇಲೆ ನಾನು ಸೇರಿಸ್ಕೋಬೇಕು. ಇಂಥವ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಅಂದರೆ ಕೆಟ್ಟ ಹೆಸರು ಸುಮ್ಮನೆನೇ. ಸರ್ 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 ಪ್ಲೀಸ್ ಸರ್, ಪ್ಲೀಸ್ ಸರ್, ನನ್ನ ಮಾತು ಕೇಳಿ ಸರ್. ಅವ್ನು ನನ್ನ ಮಗನೇ ಆಗಬೇಕು ಸರ್. ನಿಜವಾಗೂ ಅವ್ನು ನನ್ನ ಮಗನೇ ಸರ್. ನಿಮ್ಮ ಕೈ ಮುಗಿತೀನಿ, ನನ್ನ ನಂಬಿ ಸರ್. ನಿಜವಾಗೂ ಸರ್, ಏನೋ ಸ್ವಲ್ಪ ಟೆನ್ಷನ್ಗೆ ಅವನ್ನ ಕರ್ಕೊಂಡು ಬಂದು ಅನಾಥಾಶ್ರಮಕ್ಕೆ ಆಗ್ತಾ ಇದ್ದೀನಿ ಸರ್. ಅಯ್ಯಪ್ಪ ಸರ್, ಸರ್ ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಆ ಚಿಕ್ಕ ಹುಡುಗನ ಮಾತು ಕೇಳ್ಕೊಂಡು ನನಗೆ ಬೆಂಡೆ ಎದುತ್ತಿದ್ದೀರಲ್ಲ ಸರ್. ಅವನು ಹುಟ್ಟು ಸುಳ್ಳ ಸರ್. ನನ್ನ ಮಾತು ಕೇಳಿ ಸರ್. ಸರ್ ನಾನು ಯಾಕೆ ಸರ್ ಹಿಂಗೆ ಮಾಡ್ತಾ ಇದ್ದೆ? ನೀವೇ ಯೋಚನೆ ಮಾಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ನಾನು ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಬಿದ್ದಿರೋ ಕರೆಸ್ತೀನಿ. ಆ ಹುಡುಗನ ಫೋನ್ ನಂಬರ್ನ ತಗೊಂಡು ಎಲ್ಲ ಅವ್ರ ಮನೆಯವ್ರನ್ನ ಕರೆಸಿ, ನಿಮ್ಮ ಮನೆಯವ್ರನ್ನ ಕರೆಸಿ ನಿಂಗೆ ಜಾಮ್ ತೆಗೆದು ತೋರಿಸ್ತೀನಿ. ಆಮೇಲೆ ಮಕ್ಕಳು ಕಳ್ಳ ನೀನು ಇಲ್ಲೇ ಬಿದ್ದಿರಬೇಕು, ಇನ್ನೂ 10 ವರ್ಷ ಆಗಲಿ ಜೈಲಾಗಿ ಇಲ್ಲೇನೆ ಕೊಳಿಬೇಕು. ಹಂಗೆ ಮಾಡ್ತೀನಿ ನೋಡು. ಸರ್ ಅವ್ರು ಇಲ್ಲ ಸರ್, ಹುಡುಗ ಏನೋ ಸುಮ್ಮನೆ ತರಲೆ ಮಾಡ್ತಾವನೆ ಸರ್, ಅಷ್ಟೇ ಸರ್. ನಿಮ್ಮ ಕೈ ಮುಗಿತೀನಿ ಸರ್. ಬೇಕಾದ್ರೆ ನೀವು ಕೇಳ್ದಷ್ಟು ದುಡ್ಡನ್ನು ನಾನು ಮುಂದಕ್ಕೆ ಕೊಡ್ತೀನಿ ಸರ್. ದಯವಿಟ್ಟು ಸರ್, ದಯವಿಟ್ಟು ಇಂಥ ಕೆಲಸ ಎಲ್ಲ ಮಾಡಿಬಿಡಿ ಸರ್. ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಸರ್ ನನ್ನ ಮದುವೆ ಸೆಟ್ ಮಾಡಿದರೆ ಸರ್. ಈಗ ಮತ್ತೆ ವಿಚಾರ ಎಲ್ಲ ಊರಾಗ ಗೊತ್ತಾಗ್ಬಿಟ್ರೆ ನನ್ನ ಮದುವೆ ಎಲ್ಲ ಕ್ಯಾನ್ಸಲ್ ಆಗ್ಬಿಡುತ್ತೆ ಸರ್. ಮತ್ತೆ ನಮ್ಮಮ್ಮ ಫುಲ್ ಗರಂ ಆಗೋಗ್ಬಿಡ್ತಾಳೆ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಇದೊಂದು ಹೆಲ್ಪ್ ಮಾಡಿ ಸರ್. ನೀವು ಏನು ಕೇಳಿದ್ರು ಅದನ್ನು ನಾನು ಕೊಡ್ತೀನಿ ಸರ್ ನಿಮಗೆ. ಅಪ್ಪ ಸರ್, ಹೊಡಿಬೇಡಿ ಸರ್, ಹೊಡಿಬೇಡಿ. ನಾನು ನೋಡಿದ್ರೆ ನಾನು ನಿನ್ನ ಹತ್ರ ದುಡ್ಡು ಇಸ್ಕೊಂಡು ನಿನ್ನ ಬಿಟ್ಬಿಡೋಣ ಅಂತ ಆ ಥರ ಪೊಲೀಸ್ ಥರ ಕಳಿಸ್ತಾ ಇದ್ದೀನ? ವೆರಿ 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 ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ನಾನು. ಬಿದ್ದಿರು, ಕೂಳು ನೀರು ಇಲ್ದಂಗೆ ಬಿದ್ದಿದ್ರೆ ಅವಾಗ ಮಕ್ಕಳು ಕಷ್ಟ, ಮಕ್ಕಳು ನೋವೇನು ಅಂತ ಅರ್ಥ ಆಗುತ್ತೆ. ಬಿದ್ದಿರಲೇ, ಕಂಡಿದ್ದೀನಿ ನಿನ್ನಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ಬಿದ್ದಿರೋ. ಯಪ್ಪ ದೇವ್ರೆ, ಇಷ್ಟು ಉದ್ದ ಇಲ್ಲ, ಚೋಟ ಭೀಮ್ ಇದ್ದಂಗೆ ಅವನೇ.
ಎಷ್ಟೆಲ್ಲ ಮಾಡಿಬಿಟ್ಟೆ ನಾನು ಕತೆನ. ನಮ್ಮಮ್ಮಂಗೆ ಹೇಳ್ದೆ, ನಮ್ಮಮ್ಮಂಗೆ ಏನೋ ಒಂದು ಮಾಡ್ಕೊಂಡ್ಲಿ ಬಿಡಮ್ಮ ಅಂದರೆ ನಮ್ಮಮ್ಮ ಸ್ವಲ್ಪ ನಾನು ಕೇಳೋದೇ ಇಲ್ವಲ್ಲ. ನಮ್ಮಮ್ಮನಿಂದ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದೆ, ಫೋನ್ ಬೇರೆ ಕಿತ್ಕೊಂಡವ್ರೆ. ನಮ್ಮಮ್ಮಂಗೆ ಏನಂತ ಉತ್ತರ ಕೊಡಲಿ ನಾನು? ಛೇ, ಮಗುನ ಕಿಡ್ನಾಪ್ ಮಾಡ್ಕೊಂಡು ಬಂದೆ, ಅದು ಇದು ಮಕ್ಕಳು ಕಳ್ಳ ಅಂತ ಪೇಪರ್ಗೆ ಏನಾದರೂ ಹಾಕ್ಬಿಟ್ರೆ ನನ್ನ ಮಾನ ಮರ್ಯಾದೆ ಪೂರ್ತಿ ಹೋಗಲ್ವಾ, ಹರಾಜಾಗಲ್ವಾ? ಈಗ ಏನು ಮಾಡಲಿ? ಏನಾದರೂ ಮಾಡಿ ಇಲ್ಲಿಂದ ಹೋಗ್ಬೇಕಲ್ವಾ? ವಿಹಾನು ಬರೋ ತನಕ ಚೆನ್ನಾಗೇ ಇದ್ದ, ಆಮೇಲೆ ಯಾಕೆ ಉಲ್ಟಾ ಪ್ಲೇಟ್ ಹೊಡೆದ್ಬಿಟ್ನಲ್ಲ? ದಾರಿಯಾಗೂ ಚೆನ್ನಾಗೇ ಇದ್ದ, ಆದರೆ ಆಶ್ರಮ ಹತ್ರ ಬಂದ ತಕ್ಷಣನೇ ಏನು ಉಲ್ಟಾ ಹೊಡೆದ? ಯಾರು ಹೇಳ್ಕೊಟ್ರು ಅಂತ ಉಲ್ಟಾ ಹೊಡೆದ ಅಂತಲೇ ಗೊತ್ತಾಗ್ತಿಲ್ಲ. ಮನೆಗೆ ಚೆನ್ನಾಗಿದ್ದ, ದಾರಿನಾಗ ಚೆನ್ನಾಗಿದ್ದ, ಈಗ ಸಡನ್ನಾಗಿ ನಾನು ಸ್ಟೇಷನ್ ಲೆವೆಲ್ಗನ ತಂದ್ಬಿಟ್ನಲ್ಲ. ನಾನೇ ಅವನ್ನ ಆಶ್ರಮದೊಳಗಡೆ ಬಂಧಿಸೋಗ್ಬೇಕು ಅಂದ್ಕೊಂಡ್ರೆ ಇವ್ ನನ್ನೇ ಜೈಲೊಳಗಡೆ ಬಂಧಿಸ್ಬಿಟ್ನಲ್ಲ. ಅಯ್ಯೋ, ಸೇಮ್ ಇವ್ರ ಅಮ್ಮನ ಬುದ್ಧಿನೇ ಎಲ್ಲಾನು. ಒಳ್ಳೆ ಖತರ್ನಾಕ್ ಹುಡ್ಗ. ಪೊಲೀಸ್ಗೆ ಏನು ಹೇಳೋದು? ಫ್ರೆಂಡು ನೀನ್ ಹೇಳ್ದಂಗೆ ಮಾಡ್ದೆ ನೋಡು. ಒಳ್ಳೆ ಕೆಲಸ ಮಾಡಿದ್ಯಾ ಫ್ರೆಂಡು ನೀನಂತನು. ನಿಮ್ಮ ಅಪ್ಪಂಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ಯಾ ನೋಡು. ನಿನ್ನ ಆಶ್ರಮದಲ್ಲಿ ಬಿಟ್ಟೋಗ್ಬೇಕು ಅಂತೇಳಿ ಬಂದಿದ್ದ, ಆದ್ರೆ ಅವನೇ ಜೈಲ್ ಪಾಲಾದ ನೋಡು. ನಿಮ್ಮಮ್ಮ ತುಂಬಾ ಖುಷಿ ಪಡ್ತಾರೆ ನೋಡು. ಇವ್ರ ಮನೆಗಿದ್ರೆ ನಿನಗೆ ಸರಿ ಹೋಗಲ್ಲ. ನೀನು ಪೊಲೀಸ್ ಅಂಕಲ್ಗೆ ನಿಮ್ಮ ಮಮ್ಮಿ ನಂಬರು ಎಲ್ಲ ಕೊಟ್ಬಿಟ್ಟು ಅವ್ರ ಅಡ್ರೆಸ್ ಹೇಳ್ಬಿಟ್ಟು ಇಲ್ಲಿಂದ ಹೊರಟೋಗ್ಬಿಡು, ಸರಿನಾ? ನಾನು ನಿನ್ ಜೊತೆ ಬರ್ತೀನಿ, ಹೊರಟೋಗೋಣ. ಆಯ್ತು ಫ್ರೆಂಡು. ಓಯ್ ಪುಟ್ಟ, ಅಂಕಲ್, ಪುಟ್ಟ ನಿಮ್ಮಮ್ಮನ ಹೆಸರೇನಪ್ಪ? ಅಂಕಲ್ ಗೌರಿ ಅಂತ ಅಂಕಲ್. ಹೌದಾ ಪುಟ್ಟ, ನಿನಗೆ ನಿಮ್ಮಮ್ಮನ ಫೋನ್ ನಂಬರ್ ಇಲ್ಲ ಅಡ್ರೆಸ್ ಏನಾದರೂ ಗೊತ್ತೈತೇನಪ್ಪ ನಿನಗೆ? ಅಂಕಲ್, ನಮ್ಮ ಅಜ್ಜಿ ಹೆಸರು ಪದ್ದು ಅಂತ ಅಂಕಲ್. ಅಮ್ಮ ನಂಬರ್ ಗೊತ್ತಿಲ್ಲ. ಊರು ಏನು ಸೋಂಪುರ ಅಂತ. ಸೋಂಪುರ ಅಂಕಲ್. ಅಮ್ಮನ ಹೆಸರು ಗೌರಿ, ಅಜ್ಜಿ ಹೆಸರು ಪದ್ದು ಅಂಕಲ್. ಅಲ್ಲೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಅಂಕಲ್. ಆ ಊರಿಗೆ ಹೋದ್ರೆ ನಾನು ನಮ್ಮ ಅಜ್ಜಿ ಮನೆ ತೋರಿಸ್ತೀನಿ ಅಂಕಲ್. ಹೌದಾ ಪುಟ್ಟ, ನನ್ನ ಜೊತೆ ಬರ್ತೀಯಾ? ನಾನು ಕರ್ಕೊಂಡೋಗಿ ನಿಮ್ಮಮ್ಮನ ಹತ್ರ ನಾನು ಇನ್ನ ಬಿಡ್ತೀನಿ, ಸರಿನಾ? ನಿಮ್ಮಮ್ಮನ ಹತ್ರ ಬಿಟ್ಟು ನಿಮ್ಮಮ್ಮಂಗೆಲ್ಲ ಒಪ್ಸಿ ನೀನು ಇವರೇ ನಮ್ಮಮ್ಮ ಅಂತ ಹೇಳಿದ್ಮೇಲೆ ನಾನು ವಾಪಸ್ ಬರ್ತೀನಿ ಪುಟ್ಟ, ಸರಿನಾ? ನಿನಗೆ ಹೊಟ್ಟೆ ಸಿತಾಯ್ತೆ ಅನ್ಸುತ್ತೆ, ನಿಂಗೆ ಊಟಕ್ಕೆಲ್ಲ ಕೊಟ್ಟು ತಿನ್ನಿಸಿ ನಿಧಾನಕ್ಕೆ ಜೀಪಲ್ಲಿ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ, ಓಕೆನಾ? ಈಗ ಹ್ಯಾಪಿನಾ ನೀನು? ಅಂಕಲ್, ನಮ್ಮ ಮಮ್ಮಿ ಯಾವಾಗೂ ಹೇಳ್ತಾರೆ ನೀವು ಸೂಪರ್ ಹೀರೋ ಇದ್ದಂಗೆ. ಏನಾದ್ರೂ ಕಷ್ಟ ಬಂದ್ರೆ 100 ಫೋನ್ ಮಾಡಿ ಪೊಲೀಸ್ ಅಂಕಲ್ ಅಂತ ಹೇಳ್ಬಿಟ್ಟು ಹೇಳಪ್ಪ, ಪೊಲೀಸ್ ಅಂಕಲ್ ಬಂದು ನಿನ್ನ ಹೀರೋ ತರ ಕಾಪಾಡ್ತಾರೆ ಅಂತ ಯಾವಾಗೂ ಹೇಳ್ತಾರೆ ನಮ್ಮ ಮಮ್ಮಿ. ಅಂಕಲ್ ನೀವು ಸೂಪರ್ ಹೀರೋನಾ? ಅಲ್ಲಲ್ಲೇ ಎಷ್ಟು ಚೂಟಿಯಾಗಿ ಮಾತಾಡ್ತೀಯೋ. ನಾವೇನು ಸೂಪರ್ ಹೀರೋ ಅಲ್ಲಪ್ಪ, ನಿಮ್ಮನ್ನ ಸೇವ್ ಮಾಡಕ್ಕೆ ಅಂತಾನೆ ನಾವಿರೋದು, ಸರಿನಾ? ಬಾ, ನಿಂಗೆ ಹೋಟೆಲಲ್ಲಿ ಊಟ ಕೊಡಿಸ್ಬಿಟ್ಟು ನಿನ್ನ ಆರಾಮಾಗಿ ಮಮ್ಮಿ ಜೊತೆ ಬಿಟ್ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನನ್ನ ಮಮ್ಮಿ ಹತ್ರ ಕರ್ಕೊಂಡು ಹೋಗ್ತಿರೋದಕ್ಕೆ. ಇವ್ರು ನನ್ನ ಕಿಡ್ನಾಪ್ ಮಾಡ್ಬಿಟ್ಟು ಕರ್ಕೊಂಡು ಬಂದಿದ್ರು ಅಂಕಲ್. ಮಮ್ಮಿ ಹತ್ರನೇ ಬಿಡ್ತಿರ್ಲಿಲ್ಲ, ಏನು ನನಗೆ ಸ್ನ್ಯಾಕ್ಸ್ ಏನು ಕೊಡ್ತಿರ್ಲಿಲ್ಲ ಅಂಕಲ್. ಇವ್ರು ಸರಿ ಇಲ್ಲ ಅಂಕಲ್, ನೀವು ತುಂಬಾ ಒಳ್ಳೆಯವರು ಅಂಕಲ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಐ ಲವ್ ಯು ಪೊಲೀಸ್ ಅಂಕಲ್. ಲಾಟ್ಸ್ ಆಫ್ ಲವ್ ಯು ಅಂಕಲ್. ಅಬ್ಬಾ, ನಿಜವಾಗೂ ಇಷ್ಟು ಚಿಕ್ಕ ಏಜ್ಗೆನೆ ಇಷ್ಟೊಂದು ಮಾತಾಡ್ತೀಯೇನೋ? ಅಬ್ಬಾ ಬಿಡು, ನೀನು ಇಷ್ಟು ಚೆನ್ನಾಗಿ ಮಾತಾಡೋದಕ್ಕೇನೆ ನೀನು ಆರಾಮಾಗಿ ಸೇವ್ ಆಗಿಬಿಟ್ಟಿರೋದು. ಇಲ್ಲ ಅಂತ ಹೇಳಿದಿದ್ರೆ ಅಷ್ಟೇನೆ ಇಷ್ಟೊತ್ತಿಗೆ ಆಶ್ರಮದೊಳಗಡೆ ಸೇರ್ಕೊಳ್ತಾ ಇದ್ದೆ. ಸರಿ ಕಣಪ್ಪ, ಬಾ ಈಚೆ ಕಡೆ ಹೋಗೋಣ. ಬರ್ತೀನಿ, ಬಾ. ಓಕೆ ಅಂಕಲ್, ಬಾರು ಈಚೆ ಕಡೆ ಹೋಗೋಣ. ಅಂಕಲ್ ಬರ್ತಾರಂತೆ, ತಿನ್ನಕ್ಕೆಲ್ಲ ಕೊಡಿಸ್ತಾರಂತೆ, ನನ್ನ ಕರ್ಕೊಂಡೋಗಿ ಮಮ್ಮಿ ಹತ್ರ ಬಿಡ್ತಾರಂತೆ. ನಾನು ಮಮ್ಮಿನ ನೋಡ್ಬೇಕು ಕಣೋ. ಮಮ್ಮಿನ ನೋಡಿ ಎಷ್ಟೊಂದು ದಿನ ಆಯ್ತು ಫ್ರೆಂಡು. ಬಾ ಈಚೆ ಕಡೆ ಇರೋಣ, ಬರ್ತಾರೆ. ಮಗು ಹತ್ರ ಇನ್ನೊಂದ್ಸಲ ವಿಚಾರಣೆ ಮಾಡಿದ್ದಾಯ್ತು. ನೀನೇನೇ ಕಳ್ಳ ಅಂತ ಹೇಳ್ಬಿಟ್ಟು ಆ ಹುಡುಗನೇ ಹೇಳಿಕೆ ಕೊಟ್ಟವನೆ ನೋಡು. ಚಿಕ್ಕ ಮಕ್ಕಳು ಹೇಳಿಕೆ ಕೊಡೋದನ್ನ ನಾವು ಯಾವತ್ತೂ ತೆಗೆದಾಕಲ್ಲ, ಯಾಕಂದ್ರೆ ಅವ್ರ ಬಾಯಿಂದ ಯಾವತ್ತೂ ಸುಳ್ಳು ಅನ್ನೋದು ಬರೋದೇ ಇಲ್ಲ, ಯಾವಾಗಲೂ ಸತ್ಯನೇ ಬರೋದು. ಹೀಗೋಗಿ ಮಗುನ ಬಿಟ್ಟು ಅವ್ರ ತಾಯಿ ಹತ್ರ ಬಂದು ಆಮೇಲೆ ನಿನಗೆ ಸರಿಯಾಗಿ ಬೆಂಡ್ ಎತ್ತೀನಿ. ಅಲ್ಲಿ ತನಕ ಒಂದು ತುತ್ತು ನಿನಗೆ ಊಟನೂ ಸಿಗಬಾರ್ದು ಹಂಗೆ ಮಾಡ್ತೀನಿ. ಆ ಹುಡುಗಂಗೆ ತಿನ್ನಕ್ಕೆ ಸಹ ಏನು ಕೊಡಿಸ್ತಿದ್ದಂಗೆ ಆಟ ಆಡಿಸ್ತಾ ಇದ್ದಂತೆ ಅಲ್ವಾ? ನಿನಗೂ ನಾನು ಆಟ ಆಡಿಸ್ತೀನಿ ಹೆಂಗೆ ಅಂತ ನೋಡಿವಂತೆ. ಚಿಕ್ಕ ಮಕ್ಕಳು ಅಂದ್ಕೊಂಡ್ರೆ ನಿನಗೆ ಅಷ್ಟೊಂದು ಅಸೂಯೆ, ಅಷ್ಟೊಂದು ದುರಂಕಾರ ಮಾಡ್ತೀಯ ಚಿಕ್ಕ ಹುಡುಗನ ಮೇಲೆ. ಆ ಹುಡುಗನ ನೋಡಿದ್ರೆ ಆ ಥರ ಮಾಡಬೇಕು ಅಂತ ಮನಸ್ಸಾದ್ರೂ ಬರುತ್ತಾ ನಿನಗೆ? ಆ ಹುಡುಗನ ಹೇಳಿಕೆ ತಗೊಂಡೆ ನಿನ್ನ ನಾನು ಇಲ್ಲೇ ಇಡ್ತಾ ಇದ್ದೀನಿ, ನಿನ್ನ ಮೇಲೆ FIR ಹಾಕ್ತೀನಿ. ನಿನಗೆ ಯಾರು ಊಟನೇ ಕೊಡಬಾರ್ದು, ಹಂಗೆ ಮಾಡ್ತೀನಿ, ನೋಡ್ತಾ ಇರು. ಸರ್, ಚಿಕ್ಕ ಮಗುನ ಮಾತು ಕೇಳಿ ನನ್ನೇನೆ ಈ ಥರ ನೀವು ಮಾಡ್ತೀರಾ ಸರ್? ನನ್ನ ಮಾತು ಕೇಳಿ ಸರ್, ನಾನು ಆ ಥರ ಅಲ್ಲ ಸರ್. ಅವ್ನು ಬರೀ ಸುಳ್ಳು ಹೇಳೋದೆ ಸರ್, ಅವನಂತೂ ಅವ್ನ ಮಾತು ಕೇಳ್ತಿರಲ್ಲ ಸರ್. ಪ್ಲೀಸ್ ನನ್ನ ಮಾತು ಕೇಳಿ ಸರ್. ಏಯ್ ಮುಚ್ಚ ಬಾಯ್ನ. ನೀನು ಅನಾಥಾಶ್ರಮಕ್ಕೆ ಸೇರ್ಸಕ್ ಬಂದಿದ್ಯಾ ಅಂದ್ರೆ ಇದರಿಂದ ಏನೋ ಕತೆ ಐತೆ ಅಂತಾನೆ ಅರ್ಥ. ನೋಡ್ಕಂತೀನಿ. ಅಯ್ಯೋ ದೇವ್ರೆ, ನನ್ನ ಯಾರು ಅರ್ಥ ಮಾಡ್ಕೊಳಲ್ವಲ್ಲ ಈಗ. ಸರ್ ಬಿಟ್ಬಿಡಿ ಸರ್, 50 ಲಕ್ಷ ರೂಪಾಯಿ ವರದಕ್ಷಿಣೆ ಹೋಗ್ತಾ ಐತೆ ಸರ್ ನಂದು.